ಗೆ ಶುಭೋದಯ. ನಾವು ಇಂದು ಗಣಿತ ವಿಭಾಗದ 10ನೇ ತರಗತಿಯ 2ನೇ ಅಧ್ಯಾಯ ತ್ರಿಭುಜಗಳು ಎನ್ನುವಂಥದ್ದನ್ನು ಅಭ್ಯಾಸ ಮಾಡೋಣ. ಓಕೆ, ತ್ರಿಭುಜಗಳು ಈ ಕಾನ್ಸೆಪ್ಟು ನಿಮಗೆ ಹೊಸದಲ್ಲ. ಈ ತ್ರಿಭುಜಗಳು ಅನ್ನೋದೇನಿದೆಯಲ್ಲ, ಇದು ನೀವು 5th ಸ್ಟ್ಯಾಂಡರ್ಡಲ್ಲಿ ಇರೋದ್ರಿಂದ ಅದರ ಪ್ರಾಪರ್ಟೀಸನ್ನು ಕಲ್ತಿದ್ದೀರ. ಅದಕ್ಕಿಂತ ಮುಂಚೆ 3rd ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಆಕೃತಿಗಳು ಅಂತ ಬರುತ್ತೆ. ಆಕೃತಿಗಳಿಂದ ನೀವು ಸರಳ ಆಕೃತಿಗಳು, ತ್ರಿಭುಜ, ಚತುರ್ಭುಜಗಳನ್ನು ಪರಿಚಯ ಮಾಡ್ಕೊತೀರ. ಹಾಗೆ ಕ್ಲಾಸ್ ಬೈ ಕ್ಲಾಸ್ ಬಂದ ಹಾಗೆ, ಮುಂದಿನ ವರ್ಗಕ್ಕೆ ಬಂದ ಹಾಗೆ ಅದರ ಪ್ರಾಪರ್ಟೀಸ್ ಏನಿದಾವು, ಅದರ ಗುಣಲಕ್ಷಣಗಳು ಏನಿದಾವು ಅನ್ನೋದನ್ನು ಅಭ್ಯಾಸ ಮಾಡಿದ್ದೀರಾ. ಹಾಗೆ ಅದರ ಮುಂದುವರಿದ ಅಭ್ಯಾಸವನ್ನು 10ನೇ ತರಗತಿಯಲ್ಲಿ ಮಾಡ್ತೀರಾ. ತ್ರಿಭುಜಗಳು ಅಂತ ನೋಡ್ತೀವಿ. ಅಲ್ಲಿ ಒಂದು ಕಾನ್ಸೆಪ್ಟ್ ನಾವು ಸ್ಟಡಿ ಮಾಡ್ತೀವಿ, ಏನಂದರೆ ಸಮರೂಪ ಆಕೃತಿಗಳು, ಅಸಮರೂಪ ಆಕೃತಿಗಳು ಅಂತ ಹೇಳಿ. ಸಮರೂಪ ಆಕೃತಿಗಳು, ಅಸಮರೂಪ ಆಕೃತಿಗಳು ಅನ್ನೋದಕ್ಕಿಂತ ಮುಂಚೆ ಸರ್ವಸಮ ಅಂದ್ರೇನು, ಸಮರೂಪತೆ ಅಂದ್ರೇನು ಅಂತ ನೋಡ್ತೀವಿ. ಯಾವುದೇ 2 ಆಕೃತಿಗಳು ಸರ್ವಸಮ ಆಗಬೇಕಂತಂದ್ರೆ ನಾವು 3 ಪಾಯಿಂಟ್ಸನ್ನು ನಾವು ಸಮ ಮಾಡ್ಕೊಳ್ತೀವಿ. ನಾವು 8th 9th ಕಲ್ತೀವಿ ಸಿದ್ಧಾಂತಗಳು, ಹೌದಾ? ಬಾಕೋಬಾ ಸಿದ್ಧಾಂತ, ಬಾಬಾ ಸಿದ್ಧಾಂತ, ಕೋನ ಕೋನ ಕೋನ, ಕೋ ಸಿದ್ಧಾಂತ, ಲಂಬ ಲಂಬಕೋನ ವಿಕರ್ಣ ಬಾಹು, ಹೌದಾ? ಹೀಗೆ ಅನೇಕ ಸಿದ್ಧಾಂತಗಳನ್ನು ನಾವು ಕಲ್ತಿದ್ದೀವಿ. ಅವುಗಳನ್ನು ಆಧರಿಸಿ ನಾವು 3 ಪಾಯಿಂಟ್ಸನ್ನು ಸೇಮ್ ಮಾಡಿದರೆ ಅದು ಸರ್ವಸಮತೆ ಕನ್ಸಿಡರ್ ಆಗುತ್ತೆ. ಕೇವಲ 2 ಪಾಯಿಂಟ್ಸ್ ಸೇಮ್ ಆದರೆ ಸಮರೂಪತೆಗೆ ಕನ್ಸಿಡರ್ ಆಗುತ್ತೆ. ಅದನ್ನು ಹೊರತಾಗಿಯೂ ನಾವು ಸರ್ವಸಮ ಅಂದ್ರೇನು, ಸಮರೂಪತೆ ಅಂದ್ರೇನು ಅಂತ ನೋಡ್ತೀವಿ. ಸರ್ವಸಮ ಆಗಬೇಕಾತಂದ್ರೆ ಒಂದೇ ಗಾತ್ರ ಇರಬೇಕು, ಒಂದೇ ಆಕಾರ ಇರಬೇಕು. ಫಾರ್ ಎಕ್ಸಾಂಪಲ್, ನಾವು ಚಾಕ್ ಪೀಸ್ ತೊಗೊಳ್ತೀವಿ, 2 ನೋಡೋದಕ್ಕೆ ಒಂದೇ ಇರಬೇಕು, ಅಳತೆಯೂ ಒಂದೇ ಆಗಿರಬೇಕು. ಇದು ಒಂದು ಉದಾಹರಣೆ, ಜನರಲ್ ಆಗಿ ಉದಾಹರಣೆ. ಒಂದು ನೋಟ್ಬುಕ್ ತೊಗೊಳ್ತೀನಿ, ಅದು ನೋಡೋದಕ್ಕೂ ಒಂದೇ ಆಗಿರಬೇಕು, ಆಕಾರನೂ ಒಂದೇ ಆಗಿರಬೇಕು, ಗಾತ್ರನೂ ಒಂದೇ ಆಗಿರಬೇಕು, ಹೌದಾ? ಈ ರೀತಿಯಾದಂತಹ ಆಕಾರ ಮತ್ತು ಗಾತ್ರ 2 ಒಂದೇ ಆಗಿರುವಂತಹ ಆಕೃತಿಗಳನ್ನು ಸರ್ವಸಮ ಆಕೃತಿಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಸಮರೂಪ ಆಕೃತಿಗಳು ಅಂತ ಬಂದರೆ ಅವುಗಳ ಆಕಾರ ಸೇಮ್ ಇರಬೇಕು, ನೋಡೋದಕ್ಕೆ ಸೇಮ್ ಇರಬೇಕು, ಹೌದಾ? ಆದರೆ ಗಾತ್ರ ಕಡ್ಡಾಯವಾಗಿ ಒಂದೇ ಆಗಿರಬೇಕಾಗಿಲ್ಲ. ನಾವಿಲ್ಲಿ ಗಾತ್ರವನ್ನು ಕನ್ಸಿಡರ್ ಮಾಡೋಲ್ಲ, ಹೌದಾ? ಇದು ಒಂದು ಚಾಕ್ ಪೀಸು, ಇದು ಒಂದು ಚಾಕ್ ಪೀಸು, ಆಕಾರ ಒಂದೇ ಇರಬೇಕು, ಆದರೆ ಗಾತ್ರ ಕಡ್ಡಾಯವಾಗಿ ಒಂದೇ ರೀತಿ ಆಗಿರಬೇಕಾಗಿಲ್ಲ. ಆ ಥರದಾದಂತಹ ಆಕೃತಿಗಳನ್ನು ಸಮರೂಪ ಆಕೃತಿಗಳು, ರೂಪ ಸಮರೂಪ ಆಕೃತಿಗಳು. ಸರ್ವಸಮ ಅಂದರೆ ಆಕೃತಿಗಳ ಗಾತ್ರನೂ ಸೇಮ್ ಇರಬೇಕು, ಆಕಾರನೂ ಸೇಮ್ ಇರಬೇಕು. ಇಂಥವುಗಳನ್ನು ನಾವು ಸರ್ವಸಮ ಅಂತ ಹೇಳ್ತೀವಿ. ಸಮರೂಪ ಅಂದರೆ ಗಾತ್ರ ಒಂದೇ ಆಗಿರಬೇಕಾಗಿಲ್ಲ, ಆದರೆ ಆಕಾರ ಕಂಪಲ್ಸರಿ ಒಂದೇ ಇರಬೇಕು. ಫಾರ್ ಎಕ್ಸಾಂಪಲ್, ಒಂದು ಚತುರ್ಭುಜ, ಒಂದು ತ್ರಿಭುಜ, ಆಕಾರಗಳೇ ಸಮ ಇಲ್ಲ, ಇನ್ನೇನು ಸಮರೂಪ ಬರುತ್ತೆ, ಹೌದಾ? ಎಲ್ಲ ಸಮಬಾಹು ತ್ರಿಭುಜಗಳು, ಎಸ್ ರೈಟ್, ಅಳತೆಗಳನ್ನು ಕನ್ಸಿಡರ್ ಮಾಡ್ದಿವ. ಈಗ ಫಾರ್ ಎಕ್ಸಾಂಪಲ್, ಒಂದು ವೃತ್ತವನ್ನು ತಗೊಳ್ಳಿ, ಒಂದು 2 ಸೆಂಟಿಮೀಟರ್ ತ್ರಿಜ್ಯ ಇರುವಂತಹ ವೃತ್ತ, ಇನ್ನೊಂದು 1.5 ಸೆಂಟಿಮೀಟರ್, ಅಂದಾಜು ಹಾಕ್ತಾ ಇದ್ದೀನಿ, 1.5 ಸೆಂಟಿಮೀಟರ್ ತ್ರಿಜ್ಯ ಇರುವಂತಹ ವೃತ್ತ. ಇವುಗಳ ಆಕಾರ ಒಂದೇ ಆಗಿದೆ, ಆದರೆ ಗಾತ್ರ ಒಂದೇ ಆಗಿಲ್ಲ. ಈ ಥರನಾದಂತಹ ಆಕೃತಿಗಳನ್ನು ಸಮರೂಪ ಆಕೃತಿಗಳು ಅಂತ ಹೇಳ್ತೀವಿ. ನೋಡ್ರಿ, ಫಸ್ಟ್ ಪಾಯಿಂಟ್, ಸಮರೂಪ ಆಕೃತಿಗಳು, ಹೌದಾ? ಆಕಾರ ಒಂದೇ ಆಗಿರುವ, ಆದರೆ ಗಾತ್ರ ಒಂದೇ ಆಗಿಲ್ಲದ ಆಕೃತಿಗಳು, ಹೌದಾ? ಫಾರ್ ಎಕ್ಸಾಂಪಲ್, ಎಲ್ಲ ವರ್ಗಗಳು, ಹೌದಾ? ಎಲ್ಲ ವರ್ಗಗಳು ಅಂತ ತಗೊಂಡಿದ್ದೀವಿ, ನೋಡೋದಕ್ಕೆ ಸೇಮ್ ಇದಾವು, ಹೌದಾ? ಫಾರ್ ಎಕ್ಸಾಂಪಲ್, ಇದು 2.5 ಸೆಂಟಿಮೀಟರ್, ಇದು 2 ಸೆಂಟಿಮೀಟರ್, ಓಕೆ? ತ್ರಿಭುಜ, ಎಲ್ಲ ಸಮಬಾಹು ತ್ರಿಭುಜಗಳು, ಹೌದಾ? ಇದು 3 ಸೆಂಟಿಮೀಟರ್ ಇದೆ, ಅದು 2 ಸೆಂಟಿಮೀಟರ್ ಇದೆ, 1.5 ಇದೆ. ಈ ಥರನಾಗಿ
ನೋಡೋದಕ್ಕೆ ಸೇಮ್ ಇರಬೇಕು, ಆದರೆ ಅದರ ಗಾತ್ರ ಚೇಂಜ್ ಇರಬೇಕು. ಈ ರೀತಿಯಾದಂತಹ ಆಕೃತಿಗಳ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ಅಭ್ಯಾಸ ಮಾಡ್ತೀವಿ. ಸಮರೂಪ ಆಕೃತಿಗಳು ಅಂತ ನೋಡಿ, ನಾನೇನು ಆಕೃತಿಗಳನ್ನು ಕೊಟ್ಟಿದ್ದೀನಲ್ಲ, ಇವುಗಳ ಆಕಾರ ಸೇಮ್ ಇದೆ, ಆದರೆ ಗಾತ್ರ ಒಂದೇ ಆಗಿಲ್ಲ. ಹೌದಾ? ಹಾಗಾದರೆ ಏನು ಒಂದು ಸಮರೂಪತೆ ಅಂತ ಕಾನ್ಸೆಪ್ಟ್ ಬಂದಾಗ ಸಮರೂಪ ಆಕೃತಿಗಳಿಗೆ ಒಂದೇ ಆಕಾರವಿದೆ, ಆದರೆ ಒಂದೇ ಗಾತ್ರ ಇರಬೇಕಾಗಿಲ್ಲದ ಅಂತ ಮಾಡ್ಕೊಳ್ಳೋಣ. ಒಂದೇ ಆಗಿಲ್ಲದ ಅನ್ನೋದಕ್ಕಿಂತನೂ ತುಂಬ ಚೆನ್ನಾಗಿ ಏನು ಕೊಡುತ್ತೆ ಡೆಫಿನಿಷನ್ ಅಂದರೆ, ಗಾತ್ರ ಒಂದೇ ಆಗಿರಬೇಕಾಗಿಲ್ಲದ ಆಕೃತಿಗಳು ಸಮರೂಪ ಆಕೃತಿಗಳು. ಉದಾಹರಣೆ, ಎಲ್ಲ ವೃತ್ತಗಳು ಆದರೆ ತ್ರಿಜ್ಯಗಳು ಬೇರೆ ಬೇರೆಯಾಗಿದೆ. ಎಲ್ಲ ವರ್ಗಗಳು, ಹೌದಾ, ಆದರೆ ಬಾಹುಗಳ ಅಳತೆ ಬೇರೆಯಾಗಿದೆ. ಎಲ್ಲ ಸಮಬಾಹು ತ್ರಿಭುಜಗಳು, ಇವೆಲ್ಲವುಗಳನ್ನು ನಾವು ಸಮರೂಪ ಆಕೃತಿಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ನಮ್ಮ ಸಿಲೆಬಸ್ಸಿಗೆ ಬರೋಣ. ನೇರವಾಗಿ ಏನದು ಸಮರೂಪ ಆಕೃತಿ? ಎರಡು ಬಹುಭುಜಾಕೃತಿ ಅಂತ ತಗೋತೀವಿ. ಯಾವುದೇ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದರೆ ಅವುಗಳ ಕೋನ ಸಮನಾಗಿರಬೇಕು, ಆದರೆ ಅವುಗಳ ಬಾಹುಗಳ ಅನುಪಾತ ಸಮಾನುಪಾತದಲ್ಲಿರಬೇಕು ಅಂತ ಹೇಳ್ತೀವಿ. ಯಾವುದೇ ಎರಡು ಬಹುಭುಜಾಕೃತಿಗಳ, ಹೌದಾ, ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದರೆ ಅವುಗಳ ಕೋನಗಳು ಏನಾಗಬೇಕು? ಸಮನಾಗಬೇಕು. ಕಂಪಲ್ಸರಿ ಕೋನಗಳು ಸಮನಾಗಬೇಕು. ಅಥವಾ ಅವುಗಳ ಬಾಹುಗಳ ಅನುಪಾತ ಸಮಾನುಪಾತದಲ್ಲಿರಬೇಕು. ನೋಡಿ, ಪಾಯಿಂಟ್ಸ್ ಬರ್ಕೊಂಬಿಡಿ, ಇಂಪಾರ್ಟೆಂಟ್. ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಈ ತ್ರಿಭುಜಗಳು ಚಾಪ್ಟರನ್ನು ರನ್ ಮಾಡ್ತೀವಿ. ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದರೆ, ನೋಡಿ, ಬಾಹುಗಳ ಸಂಖ್ಯೆ ಒಂದೇ ಆಗಿರುವಂತಹ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದರೆ ನೋಡಿ, ಮೊದಲೇ ಕಾನ್ಸೆಪ್ಟ್ ಏನು? ಅವುಗಳ ಅನುರೂಪ ಕೋನಗಳು. ಅನುರೂಪ ಅಂತ ಕನ್ಸಿಡರ್ ಮಾಡ್ತೀವಿ. ನಾವು 9th ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ರೇಖೆಗಳು ಮತ್ತು ಕೋನಗಳು ಅನ್ನುವಂತಹ ಚಾಪ್ಟರ್ನಲ್ಲಿ ಅನುರೂಪ ಕೋನಗಳು ಹೇಗಿರ್ತಾವೋ ಅವುಗಳ ಪ್ರಾಪರ್ಟಿ ಏನು ಅಂತ. ಸೊ ಸಮರೂಪಿಗಳಾಗಬೇಕಾದರೆ ಅನುರೂಪ ಕೋನಗಳು ಸಮನಾಗಬೇಕು. ಅನುರೂಪ ಕೋನಗಳು ಸಮನಾಗಿರಬೇಕು, ಆದರೆ ಅನುರೂಪ ಬಾಹುಗಳ ಅನುಪಾತ ಸಮಾನ ಆಗಿರಬೇಕು. ಸಮಾನುಪಾತ ಅಂತನಾದರೂ ತಗೊಳ್ಳಿ. ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು. ಯಾವುದೇ ಎರಡು ಬಹುಭುಜಾಕೃತಿಗಳು ಆದರೆ ಅವುಗಳ ಬಾಹುಗಳ ಸಂಖ್ಯೆ ಏನಾಗಿರಬೇಕು? ಸೇಮ್ ಇರಬೇಕು. ನಾವು ತ್ರಿಭುಜ ತೊಗೊಂಡ್ರೆ ತ್ರಿಭುಜವನ್ನೇ ತಗೋಬೇಕು. ಒಂದು ತ್ರಿಭುಜ ಒಂದು ಚತುರ್ಭುಜ ತಗೊಳ್ಳೋ ಹಾಗಿಲ್ಲ. ಯಾವುದೇ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದರೆ ಮೊದಲನೇ ಕಾನ್ಸೆಪ್ಟ್ ಏನು? ಬಾಹುಗಳ ಸಂಖ್ಯೆ ಸಮನಾಗಿರಬೇಕು. ಹೇಳೋದು ಅರ್ಥ ಆಗ್ತಾ ಇದೆಯಾ? ಬಾಹುಗಳ ಸಂಖ್ಯೆ ಸಮ ಅಂದರೆ ತ್ರಿಭುಜ ಇದ್ದರೆ ಇನ್ನೊಂದು ತ್ರಿಭುಜ, ಚತುರ್ಭುಜ ಇದ್ದರೆ ಮತ್ತೊಂದು ಚತುರ್ಭುಜ, ವೃತ್ತ ಇದ್ದರೆ ಮತ್ತೊಂದು ವೃತ್ತವನ್ನೇ ತಗೊಳ್ಬೇಕು. ಇಲ್ಲಪ್ಪ, ನಾ ಒಂದು ವೃತ್ತ ತೊಗೊಂಡಿದ್ದೀನಿ, ಒಂದು ತ್ರಿಭುಜ ತೊಗೊಂಡಿದ್ದೀನಿ, ಒಂದು ಚತುರ್ಭುಜ ತೊಗೊಂಡಿದ್ದೀನಿ, ಇವೆಲ್ಲ ತಪ್ಪು. ಹೌದಾ? ಬಾಹುಗಳ ಸಂಖ್ಯೆ ಒಂದೇ ಆಗಿರುವಂತಹ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು, ಫಾರ್ ಎಕ್ಸಾಂಪಲ್ ನಾನು ಎರಡು ತ್ರಿಭುಜಗಳನ್ನು ತಗೊಂಡಿದ್ದೀನಿ, ABC DEF. ಎ ಸಮನಾಗಿರಬೇಕು ಡಿಗೆ, ಬಿ ಸಮನಾಗಿರಬೇಕು ಇಗೆ, ಸಿ ಸಮನಾಗಿರಬೇಕು ಎಫ್ಗೆ ಅಂತ ತಗೊಳ್ತೀವಿ. ಈ ರೀತಿ, ಹೌದಾ, ರಫ್ ಡಯಾಗ್ರಾಮ್ಸನ್ನು ಹಾಕಿದ್ದೀನಿ. ಅನುರೂಪ ಕೋನಗಳು ಅನ್ನೋ ಕಾನ್ಸೆಪ್ಟ್ ಕೊಡ್ತಾ ಇದ್ದೀನಿ.
ಎ ಇಸ್ ಈಕ್ವಲ್ ಟು ಡಿ ಆಗಬೇಕು. ಈ ಥರ ಅನುರೂಪ ಕೋನಗಳು ಸಮನಾಗಿರಬೇಕು. ಮೊದಲನೇ ಪಾಯಿಂಟು ಅನುರೂಪ ಬಾಹುಗಳ ಅನುಪಾತ. ಇದು 2 ಸೆಂಟಿಮೀಟರ್ ಇದೆ, ಇದು 3 ಸೆಂಟಿಮೀಟರ್ ಇದೆ, ಹೌದಾ? ಅಥವಾ ಇದು 2 ಸೆಂಟಿಮೀಟರ್, ಇದು 4 ಸೆಂಟಿಮೀಟರು, 6 ಸೆಂಟಿಮೀಟರು, 12 ಸೆಂಟಿಮೀಟರು, 5 ಸೆಂಟಿಮೀಟರು, 10 ಸೆಂಟಿಮೀಟರ್. 2 ಡಿವೈಡೆಡ್ ಬೈ 4 is equal to 6 divided by 12 is equal to 5 divided by 10. ಎಲ್ಲವುಗಳನ್ನು ಒಂದಲೇ ಎರಡಲೇ ಕಡ್ತಾ ಹೊಡೆದಾಗ ನಮಗೆ ಎಷ್ಟು ಸಿಗ್ತಾ ಇದೆ? 1:2. ಹೀಗೆ ಬಾಹುಗಳು ಸಮ ಅನುಪಾತವನ್ನು ಹೊಂದಿರಬೇಕು. ಅನುರೂಪ ಕೋನಗಳು ಸಮ ಗೊತ್ತಾಯಿತು. ಅನುರೂಪ ಬಾಹುಗಳು ಅಂದರೆ ಎ ಬಿ ಡಿವೈಡೆಡ್ ಬೈ ಡಿ ಇ, ಬಿ ಸಿ ಡಿವೈಡೆಡ್ ಬೈ ಇ ಎಫ್, ಎ ಸಿ ಡಿವೈಡೆಡ್ ಬೈ ಡಿ ಎಫ್, ಈ ಥರ ಇತ್ತಲ್ವಾ? ಇವುಗಳ ಅನುಪಾತ ಒಂದೇ ಆಗಿರಬೇಕು. ಕ್ಯಾನ್ಸಲ್ ಮಾಡಿರಿ ಅಥವಾ ಸಿಂಪಲ್ ಫಾರ್ಮಿಗೆ ತೊಗೊಂಬರ್ರಿ. ಏನೇ ಮಾಡಿದ್ವಿ ನಮ್ಗೆ ಆನ್ಸರ್ ಏನಾಗಬೇಕು? 1/2 ಬಂದಿದ್ದರೆ ಎಲ್ಲವೂ 1/2ನೇ ಬರಬೇಕು. 2/3 ಬಂದಿದ್ದರೆ ಎಲ್ಲವೂ 2/3ನೇ ಬರಬೇಕು. ಈ ಥರ ಬಾಹುಗಳ ಅನುಪಾತ ಏನಾಗಬೇಕು? ಸಮವಾಗಬೇಕು. ಅನುರೂಪ ಕೋನಗಳು ಸಮ, ಅನುರೂಪ ಬಾಹುಗಳ ಅನುಪಾತಗಳೇನಾಗಬೇಕು? ಸಮವಾಗಬೇಕು. ಅಂದಾಗ ಮಾತ್ರ ಬಾಹುಗಳ ಸಂಖ್ಯೆ ಒಂದೇ ಆಗಿರುವಂತಹ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗುತ್ತವೆ. ಓಕೆನಾ? ಸೊ ನೆಕ್ಸ್ಟ್ ಉದಾಹರಣೆ 1 ನೋಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಉದಾಹರಣೆ 1, ಚತುರ್ಭುಜ ABCD ಮತ್ತು PQRSಗಳು ಸಮರೂಪಿಗಳು ಎಂದು ಈ ಮೇಲಿನ ನಿಯಮ. ಇಷ್ಟೊತ್ತನ ನಾವು ಹೇಳಿದ್ವಲ್ಲ, ಈ ಮೇಲಿನ ನಿಯಮದಿಂದ ನಾವು ಹೇಗೆ ಹೇಳ್ತೀವಿ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ABCD 2.4, 2.5, 1.5, 2.1. ಓಕೆ, ಇದು 105, 170, 85. ಓಕೆ, ಸೊ ಇನ್ನೊಂದು PQRS ಕೊಟ್ಟಿದ್ದಾರೆ. PQRS ಇದು 105, 170, 85, 4.8, 4.2, 3.0, 5.0 ಸೆಂಟಿಮೀಟರ್. ಈ ಥರ ಕೊಟ್ಟಿದ್ದಾರಲ್ವಾ? ನೋಡಿ, ನಮ್ಮದು ಏನು ಡೆಫಿನಿಷನ್ ಇತ್ತು? ಎರಡು ಆಕೃತಿಗಳನ್ನು ತಗೊಳ್ತೀವಿ, ಅದರ ಬಾಹುಗಳ ಸಂಖ್ಯೆ ಒಂದೇ ಆಗಿರಬೇಕು. ನೋಡಿ, ಬಾಹುಗಳ ಸಂಖ್ಯೆ ಒಂದೇ ಆಗಿರುವಂತಹ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು. ಮೊದಲನೇ ಕಾನ್ಸೆಪ್ಟು. ಬಾಹುಗಳು 4, ಓಕೆ, ಅಲ್ಲೂ 4 ಇದೆ, ಇಲ್ಲೂ 4 ಇದೆ. ಹಾಗಾದರೆ ಅನುರೂಪ ಕೋನಗಳು A is equal to P, B is equal to Q, C is equal to R, D is equal to S. ನೋಡೋಣ. A is equal to P ಸಮನಾಗಿದೆಯಾ? ಎಸ್, ರೈಟ್, 105. ನೆಕ್ಸ್ಟ್ ನೋಡಿ, B is equal to Q ಎಷ್ಟಿದೆ? 100 ಡಿಗ್ರಿ. ಹಾಗೆ C is equal to R is equal to 70 ಡಿಗ್ರಿ. ಹಾಗೆ D is equal to S, ಕೋನ S ಎಷ್ಟಿದೆ? 85 ಡಿಗ್ರಿ. ಹಾಗಾದರೆ ಅನುರೂಪ ಕೋನಗಳೇನಾಯಿತು? ಸಮನಾಯಿತು. ಸೆಕೆಂಡ್ ಕಾನ್ಸೆಪ್ಟ್ ಹೋಗೋಣ. ಏನದು? ಬಾಹುಗಳು ಸಮ ಅನುಪಾತದಲ್ಲಿ ಇದೆಯಾ ಇಲ್ವಾ ಚೆಕ್ ಮಾಡಬೇಕು. ಸೊ ಸೆಕೆಂಡ್ ಕಾನ್ಸೆಪ್ಟ್ ಓಕೆ ಆದರೆ ಮುಗೀತು. ಇವೆರಡು ABCD ಮತ್ತು PQRSಗಳು ಏನಾಗುತ್ತೆ? ಸಮರೂಪಿಗಳಾಗುತ್ತೆ. ಓಕೆ, ನೋಡೋಣ. ನೋಡಿ, AB ಡಿವೈಡೆಡ್ ಬೈ PQ, BC divided by QR, CD divided by RS, DA divided by SP. ಓಕೆ, AB divided by PQ ಎಷ್ಟಿದೆ ನೋಡಿ? AB 1.5, PQ 3, ಒಂದಲೇ ಎರಡಲೇ, ಸೊ 1/2. ಹಾಗೆ BC divided by QR
2.5 ಡಿವೈಡೆಡ್ ಬೈ 5, 2 ಒಂದಲೇ 2 ಹೌದಾ, 1/2. ಓಕೆ, ಡಿ ಸಿ ಎಸ್ ಆರ್ ತಗೊಳ್ಳಿ ಅಥವಾ ಸಿ ಡಿ ತಗೊಳ್ಳಿ, ಏನು ಸಮಸ್ಯೆ ಇಲ್ಲ. 2.4 ಡಿವೈಡೆಡ್ ಬೈ 4.8, 1 2 1/2. ನೆಕ್ಸ್ಟ್ ಎ ಡಿ ಅಥವಾ ಡಿ ಎ ಡಿವೈಡೆಡ್ ಬೈ ಪಿ ಎಸ್ ಎಷ್ಟು ಬರುತ್ತೆ ನೋಡಿ, 2.1 ಡಿವೈಡೆಡ್ ಬೈ 4.2, 1 2 ನೋಡಿ. ಬಾಹುಗಳ ಅನುಪಾತ ಸಮನಾಗಿದೆ, ಅನುರೂಪ ಬಾಹುಗಳು. ನಾವು ಹೇಗೆ ಕಾನ್ಸೆಪ್ಟ್ ತಗೊಳ್ತೀವಿ, 2 ಬಹುಭುಜಾಕೃತಿಗಳ ಬಾಹುಗಳು ಒಂದೇ ಆಗಿರಬೇಕು. ಅಂಥ ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮನಾಗಬೇಕು. ಏನು, ಅನುರೂಪ ಕೋನಗಳು ಸಮ ಆಯಿತು. ಮೊದಲನೇ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು. ಎರಡನೇ ಕಾನ್ಸೆಪ್ಟ್ ನೋಡಿ, ಅನುರೂಪ ಬಾಹುಗಳು. ಅನುರೂಪ ಬಾಹು ಎ ಬಿಗೆ ಅನುರೂಪ ಪಿ ಕ್ಯೂ, ಬಿ ಸಿಗೆ ಕ್ಯೂ ಆರ್, ಡಿ ಸಿಗೆ ಆರ್ ಎಸ್, ಎ ಡಿಗೆ ಎಸ್ ಪಿ ಅಥವಾ ಪಿ ಎಸ್. ಓಕೆನಾ? ಹೀಗೆ ಅನುರೂಪ ಬಾಹುಗಳ ಅನುಪಾತವು ಸಮನಾದರೆ ನಾವೇನಂತ ಹೇಳ್ತೀವಿ, ಈ 2 ಆಕೃತಿಗಳು ಸಮರೂಪಿಗಳಾಗಿವೆ. ಹೌದಾ, ಸಮರೂಪಿಗಳಾಗಿವೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನು 2 ಉದಾಹರಣೆ ಕೊಟ್ಟಿದ್ದಾವೆ. ಅಲ್ಲೂ ಕೂಡ ಏನಾಗಿದೆ, ಎರಡನೇ ಉದಾಹರಣೆಯಲ್ಲಿ ಸೇಮ್ ಇದೆ. ಏನಂತ, ಕೋನಗಳು ಸಮ ಇದೆ, 90 ಡಿಗ್ರಿ ವರ್ಗವನ್ನು ತಗೊಂಡಿದ್ದಾವೆ. ವರ್ಗ ತಗೊಂಡಿದ್ದಾವೆ. ಅವುಗಳ ಬಾಹುಗಳು ಒಂದೇ ಅಳತೆಯಲ್ಲಿದ್ದಾವೆ. ಏನಕ್ಕಂದರೆ ಒಂದು ಬಾಹು ಎಷ್ಟಿರುತ್ತೋ ಒಂದು ವರ್ಗದ್ದು ಉಳಿದೆಲ್ಲ ಬಾಹುಗಳು ಅಷ್ಟೇ ಇರ್ತಾವೆ. ಅದಕ್ಕೆ ನಾವು ವರ್ಗ ಅಂತ ಹೇಳ್ತೀವಿ. ಮೊದಲನೇ ವರ್ಗ 3 ಸೆಂಟಿಮೀಟರ್ ಇದೆ, ಎರಡನೇ ವರ್ಗ 3.5 ಸೆಂಟಿಮೀಟರ್ ಇದೆ. ಹಾಗಾಗಿ ಅನುಪಾತ ಸೇಮ್ ಬರುತ್ತೆ. ವರ್ಗ ಅಂತ ಕನ್ಸಿಡರ್ ಆದಾಗ ಅವುಗಳ ಕೋನಗಳ ಅಳತೆ ಏನಾಗಿರುತ್ತೆ, 90 ಡಿಗ್ರಿ ಇರುತ್ತೆ. ಹಾಗಾಗಿ ಎರಡನೇದು ಏನಾಗುತ್ತೆ, ಕ್ಲಿಯರ್ ಆಗುತ್ತೆ ನಿಮಗೆ, ಏನಂತ, ಸಮರೂಪಿ ಆಗಿದೆ ಅಂತ. ಹೌದಾ? ಅದೇ ರೀತಿ ನಾವು ಉದಾಹರಣೆ 3ಕ್ಕೆ ಹೋಗೋಣ. ಅದು ಏನಾಗಿಲ್ಲ ಅಂದರೆ ಇವಾಗಲೇ ಹೇಳ್ಬಿಡ್ತೇನೆ, ಅದು ಸಮರೂಪಿ ಆಗಿಲ್ಲ. ಏನಕ್ಕಾಗಿಲ್ಲ, ನಮ್ಮ ಕಾನ್ಸೆಪ್ಟ್ ಮುಖಾಂತರನೇ ಹೋಗೋಣ ನಾವು. ಹೌದಾ? ಉದಾಹರಣೆ 3, ಎ ಬಿ ಸಿ ಡಿ ಇದು 90 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, 2.1 2.1 2.1 2.1 ಸೆಂಟಿಮೀಟರ್ ಮೀನ್ಸ್ ಇದು ಒಂದು ವರ್ಗ. ಹೌದಾ? ಒಂದು ತ್ರಾಪಿಜ್ಯವನ್ನು ಕೊಟ್ಟಿದ್ದಾರೆ ನೋಡಿ, ಸಮಾಂತರ ಚತುರ್ಭುಜ ಅಂತ ಏನು ಹೇಳ್ತೀರಲ್ಲ, ಪಿ ಕ್ಯೂ ಆರ್ ಎಸ್ 4.2 4.2. ಇಲ್ಲಿ ನೋಡಿ, ಬಾಹುಗಳ ಅನುಪಾತ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಒಂದೇ ಅನುಪಾತ, ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ, ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್, ಡಿ ಸಿ ಡಿವೈಡೆಡ್ ಬೈ ಎಸ್ ಆರ್, ಹಾಗೆ ಎ ಡಿ ಡಿವೈಡೆಡ್ ಬೈ ಪಿ ಎಸ್ ಒಂದೇ ಅನುಪಾತವನ್ನು ಹೊಂದಿದೆ. ಏನಾಗಿದೆ, ಒಂದೇ ಅನುಪಾತವನ್ನು ಹೊಂದಿದೆ. ಆದರೆ ಅನುರೂಪ ಕೋನಗಳೇನಾಗಿಲ್ಲ, ಸಮನಾಗಿಲ್ಲ. ಕ್ಲಿಯರ್ ಆಗಿ ಕಾಣಿಸುತ್ತೆ ಇದು 90 ಡಿಗ್ರಿಗಿನ ಕಡಿಮೆ ಇದೆ ಅಂತ. ನಮ್ಮ ಡೈಗ್ರಾಮಲ್ಲೇ ಕ್ಲಿಯರ್ ಆಗಿ ಅರ್ಧಕ್ಕಿಂತ ಹೆಚ್ಚು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅನುರೂಪ ಬಾಹುಗಳ ಅನುಪಾತ ಸಮನಾಗಿದ್ದರೂ ಕೂಡ ಅನುರೂಪ ಕೋನಗಳು, ಕೋನ ಎ ಈಸ್ ನಾಟ್ ಈಕ್ವಲ್ ಟು ಕೋನ ಪಿ. ಅನುರೂಪ ಕೋನಗಳೇನಾಗಿಲ್ಲ, ಸಮನಾಗಿಲ್ಲ. ಹೌದಾ? ಸಿ ಸಮನಾಗಿಲ್ಲ ಆರ್ಗೆ, ಡಿ ಸಮನಾಗಿಲ್ಲ ಎಸ್ಗೆ. ಅನುರೂಪ ಕೋನಗಳು ಸಮನಾಗಿಲ್ಲ. ಹಾಗಾಗಿ ನಮ್ಮ ಕಾನ್ಸೆಪ್ಟಲ್ಲಿ ಏನಿತ್ತು, ಕೋನಗಳು ಸಮ ಇರಬೇಕು, ಬಾಹುಗಳು ಸಮ ಅನುಪಾತದೊಳಗಿರಬೇಕಾಗಿತ್ತು. ಬಾಹುಗಳು ಸಮ ಅನುಪಾತದಲ್ಲಿದೆ, ಆದರೆ ಕೋನಗಳು ಸಮನಾಗಿಲ್ಲ. ಆದ್ದರಿಂದ ಇವೆರಡು ಸಮರೂಪಿಗಳಾಗಿಲ್ಲ. ಓಕೆನಾ? ನೆಕ್ಸ್ಟ್ ನಾವು 2.1 ಅಭ್ಯಾಸಕ್ಕೆ ಹೋಗ್ತೀವಿ. ಮೊದಲನೇ ಮೀನು ಬಿಟ್ಟ ಸ್ಥಳ ಇದೆ, ಇದೇ ಒಂದು ಕಾನ್ಸೆಪ್ಟ್ ಮೇಲಿದೆ, ಅದೊಂದು ಇವತ್ತು ಕ್ಲಿಯರ್ ಮಾಡ್ಕೊಂಬಿಡೋಣ. ಓಕೆ, ಅಭ್ಯಾಸ 2.1 ಬಿಟ್ಟ ಸ್ಥಳ ತುಂಬಿ ಅಂತ ಹೇಳಿದ್ದಾರೆ. ಮೊದಲನೇ ಮೇನ್. ಹೌದಾ? ಏನು ಕೊಟ್ಟಿದ್ದಾವೆ ನೋಡಿ, ಎಲ್ಲ ವೃತ್ತಗಳು ಡ್ಯಾಶ್
ಆಮೇಲೆ ಆಪ್ಷನ್ ಕೊಟ್ಟಿದ್ದಾವೆ ಸಮರೂಪಿನ ಸರ್ವಸಮಾನ ಅಂತ ಹೇಳಿ. ನೋಡಿ ಇಲ್ಲೇನು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾವೆ, ಇದು ಇರ್ಬೋದು, ಇವುಗಳಿರ್ಬೋದು, ಅಥವಾ ಈಗ ನಾನು ಕಾನ್ಸೆಪ್ಟ್ ಹೇಳಿದ್ನಲ್ಲ ಆ ಕಾನ್ಸೆಪ್ಟ್ ಮೇಲೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ 1 ಮಾರ್ಕ್ ತುಂಬ ಸರ್ತಿ ಕ್ವಶನ್ಸ್ನ ಕೇಳಿದ್ದಾವೆ. ಸ್ವಲ್ಪ ಗಮನ ಕೊಡಿ. ಎಲ್ಲ ವೃತ್ತಿಗಳು ಏನಾಗಿರ್ತಾವು? ಸಮರೂಪಿಗಳಾಗಿರ್ತಾವು. ನೋಡಿ, ಹೌದಾ? ನಾನಿಲ್ಲಿ ಅಳತೆ ಮಾಡಿಲ್ಲ, ಆದರೂ ರೂಪ ಏನು ಒಂದೇ, ಆದರೆ ಆಕಾರ ಏನಾಗಿಲ್ಲ? ಒಂದೇ ಆಗಿಲ್ಲ. ಹಾಗಾಗಿ ಮೊದಲನೇ ಪ್ರಶ್ನೆಗೆ ಉತ್ತರ ಏನು? ಎಲ್ಲ ವೃತ್ತಗಳು ಸಮರೂಪಿಗಳು. ಓಕೆನಾ? ಹಾಗೆ ನೋಡಿ, ಎಲ್ಲ ವರ್ಗಗಳು ಸೇಮ್. ಇಲ್ಲಿ ಅಳತೆ ಕೊಟ್ಟಿಲ್ಲ, ಹಾಗಾಗಿ ಸರ್ವಸಮತೆಯನ್ನು ನಾವು ಡಿಸೈಡ್ ಮಾಡೋದಕ್ಕಾಗಲ್ಲ. ಸೊ ನಾವೇನು ಹೇಳ್ತೀವಿ? ಎಲ್ಲ ವರ್ಗಗಳು ಕೂಡ ಸಮರೂಪಿಗಳು. ಓಕೆ, ಥರ್ಡ್ ಒನ್ ನೋಡಿ, ಎಲ್ಲ ಸಮಬಾಹು ತ್ರಿಭುಜಗಳು ಅವು ಕೂಡ ಸಮರೂಪಿಗಳು. ಎಲ್ಲ ಸಮಬಾಹು ತ್ರಿಭುಜಗಳು ಸಮರೂಪಿಗಳು. ಫೋರ್ತ್ ಒನ್ ಡೆಫಿನಿಷನ್ನೇ ಕೊಟ್ಟಿದ್ದಾವೆ ನೋಡಿ. ಬಾಹುಗಳ ಸಂಖ್ಯೆ ಒಂದೇ ಇರುವಂತಹ 2 ಬಹುಭುಜಾಕೃತಿಗಳು. ಬಾಹುಗಳ ಸಂಖ್ಯೆ ಒಂದೇ ಇರುವಂತಹ 2 ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಏನಾಗಿರಬೇಕು? ಅನುರೂಪ ಕೋನಗಳು ಸಮನಾಗಿರಬೇಕು. ನೋಡಿ, ಕೋನಗಳು ಸಮನಾಗಿರಬೇಕು. ಹೌದಾ? ಎರಡನೇದು, ಅದರ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು. ಅಂದರೆ ಬಾಹುಗಳು ಸಮಾನುಪಾತದಲ್ಲಿರಬೇಕು ಅಂತ ಕನ್ಸಿಡರ್ ಆಗುತ್ತೆ. ನಾಲ್ಕನೇ ಪ್ರಶ್ನೆ ಇಂಪಾರ್ಟೆಂಟ್ ಇದೆ. ಬಾಹುಗಳ ಸಂಖ್ಯೆ ಒಂದೇ ಇರುವಂತಹ 2 ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದ್ರೆ ನಮ್ಮ ಡೆಫಿನಿಷನ್ ಏನು ಹೇಳುತ್ತೆ? ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು, ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ನೆಕ್ಸ್ಟ್ ನೋಡಿ, ಸೆಕೆಂಡ್ ಮೇನ್ ಕೊಟ್ಟಿದ್ದಾವೆ. ಒಂದು ಜೊತೆ ಸಮರೂಪ ಆಕೃತಿಗಳನ್ನು ರಚಿಸಿ. ಸಮರೂಪ ಆಕೃತಿಗಳು, ಹೌದಾ? ಸೆಕೆಂಡ್ ಮೇನ್ ಸಮರೂಪ ಆಕೃತಿಗಳು ಅಂತ ಅಂದರೆ ನೋಡೋದಕ್ಕೆ ಸೇಮ್ ಇರಬೇಕು, ಹಾಗೆ ಹೌದಾ ಆಕಾರ ಒಂದೇ ಆಗಿರಬೇಕು, ಅವುಗಳ DEF ಕೋನಗಳು ಸಮ. ಓಕೆ, 60 ಅಂದರೆ ಇದೇನು ಸಮಬಾಹು ತ್ರಿಭುಜ ಅಂತ ಕನ್ಸಿಡರ್ ಆಗುತ್ತೆ. 2 ತೊಗೊಂಡ್ರೆ ಇದು 4, ಇದು 3 ತೊಗೊಂಡ್ರೆ ಇದು 6, ಇದನ್ನು 5 ತೊಗೊಂಡ್ರೆ ಇದನ್ನು 10 ಅಂತ ತಗೊಳ್ಳಿ, ಇಲ್ಲಾಂದರೆ 6 ತೊಗೊಂಡ್ರೆ 12 ಅಂತ ತಗೊಳ್ಳಿ, ನಡೆಯುತ್ತೆ. ಓಕೆ, ಬಾಹುಗಳು ಏನಾಗಿರಬೇಕು? 1/2 1/2 1/2 ಅಂದರೆ ಬಾಹುಗಳು ಸಮಾನುಪಾತದಲ್ಲಿರಬೇಕು, ಕೋನಗಳು ಸಮನಾಗಿರಬೇಕು, ಸಮರೂಪ ಆಕೃತಿಗಳು. ಇದನ್ನೇ ಕೊಡಬೇಕಾ ಎಕ್ಸಾಂಪಲ್? ಇಲ್ಲ, ನೀವು ಯಾವುದಾದ್ರೂ ಉದಾಹರಣೆ ಕೊಟ್ಟು ನಡೆಯುತ್ತೆ. ನೆಕ್ಸ್ಟ್ ನೋಡಿ, ಸಮರೂಪವಲ್ಲದ ಆಕೃತಿಗಳು. ಸಮರೂಪ ಅಲ್ಲ ಅಂದರೆ ಒಂದು ಸರ್ಕಲ್ ತೆಗಿವಿ. ಓಕೆ, 1 ಸೆಂಟಿಮೀಟರ್ ಒಂದು ತ್ರಿಭುಜ ಹಾಕಿ, ABC, ಆಕಾರನೇ ಸೇಮ್ ಇಲ್ಲ, ಹೌದಾ? ಇಲ್ಲ ಒಂದು ತ್ರಿಭುಜ ಇನ್ನೊಂದು ಚತುರ್ಭುಜ, ಇಲ್ಲಾಂದರೆ 2 ತ್ರಿಭುಜಗಳನ್ನು ತೆಗಿರಿ, ಕೋನಗಳನ್ನು ಚೇಂಜ್ ಮಾಡಿರಿ. ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ದರೆ ಸಾಕು, ಉದಾಹರಣೆಗಳನ್ನು ಸಾಕಷ್ಟು ನೀವೇ ಮಾಡ್ತೀರಾ. ಓಕೆನಾ? ಸೊ ಲಾಸ್ಟ್ ಮೇನ್ ಇದೆ. ಥರ್ಡ್ ಮೇನು ಏನಂತ ಹೇಳಿದ್ದಾರೆ? 2 ಚತುರ್ಭುಜಗಳನ್ನು ಕೊಟ್ಟಿದ್ದಾರೆ, ಅವುಗಳ ಬಾಹುಗಳು ಸಮಾನುಪಾತದಲ್ಲಿವೆ, ಆದರೆ ಕೋನಗಳು ಸಮನಾಗಿಲ್ಲ. ಹೌದಾ? ನಾವು ಆವಾಗಲೇ 3ನೇ ಉದಾಹರಣೆ ಬಿಡಿಸಿದ್ವಲ್ಲ, ಅದೇ ರೀತಿ ಇದೆ, ನೀವು ಟ್ರೈ ಮಾಡಬಹುದು. ಸೊ ಇವತ್ತು ನಾವು ಏನೇನು ನೋಡಿದ್ವಿ? ಇವತ್ತಿನ ವಿಡಿಯೋದಲ್ಲಿ ಸಮರೂಪ ಆಕೃತಿಗಳ ಬಗ್ಗೆ ನೋಡಿದ್ವಿ, ಅಸಮರೂಪ ಆಕೃತಿಗಳ ಬಗ್ಗೆ ನೋಡಿದ್ವಿ, ಸರ್ವಸಮತೆಯ ಬಗ್ಗೆ ಕಾನ್ಸೆಪ್ಟನ್ನು ತಿಳ್ಕೊಂಡ್ವಿ, ಹಾಗೆ ಸಮರೂಪಿಗಳು ಅಂದರೆ ಡೆಫಿನಿಷನನ್ನು ಕ್ಲಿಯರ್ ಮಾಡ್ಕೊಂಡ್ವಿ ಮತ್ತು 2.1 ಅಭ್ಯಾಸವನ್ನು ಬಿಡಿಸಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಧನ್ಯವಾದಗಳು.